ಇದರಲ್ಲಿ ಸ್ಪಿರಿಟ್ ಯಾವುದು, ಆಯಿತಾ, ದೈವ ಯಾವುದು, ಇದು ದೈವದ ಕ್ವಾಲಿಟೀಸ್ ಏನು, ಸ್ಪಿರಿಟ್ ಕ್ವಾಲಿಟೀಸ್ ಏನು. ಇವಾಗ ಸ್ಪಿರಿಟ್ ಕೂಡ ಪ್ರಿಡಿಕ್ಷನ್ ಹೇಳುತ್ತೆ, ದೈವನೂ ಪ್ರಿಡಿಕ್ಷನ್ ಹೇಳುತ್ತೆ. ಅದು ತಿಳ್ಕೊಬೇಕು ಅಂದರೆ ಅದರದ್ದೊಂದು ವಿದ್ಯೆ ಇದೆ, ಆಯಿತಾ. ಅಂದರೆ ಆತ್ಮ ಕೂಡ ಪ್ರಿಡಿಕ್ಟ್ ಮಾಡುತ್ತಾ? ಆತ್ಮಲ್ಲಿರೋ ಲೇಯರ್ಸ್ ಏನಿದೆ, ನಮ್ಮಲ್ಲಿ ಕೋಶಾಸ್ ಏನಿದೆ, ಚಕ್ರಾಸ್ ಏನಿದೆ, ನಮ್ಮ ಸಂಸ್ಕಾರಸ್ ಏನಿದೆ, ನಮ್ಮ ಕರ್ಮ ಏನಿದೆ, ಮತ್ತು ಭಗವಂತನ ಅನುಗ್ರಹ, ಹಿರಿಯರ ಆಶೀರ್ವಾದ ಎಲ್ಲರೂ ಸೇರಿಸಿ ಕೆಲವು ಸತಿ ನೀವು ನೋಡಿ ಯಾರೊಬ್ಬರು ಮಾತಾಡ್ತಾ ಇದ್ರಿ, ಎಸ್ಪೆಷಲಿ ಶ್ರೀನಿವಾಸ್ ಕಲ್ಯಾಣ ಸಿನಿಮಾ ನೀವು ನೋಡಿರ್ತೀರ, ಡಾಕ್ಟರ್ ರಾಜ್ಕುಮಾರ್ದು. ಅವ್ರು ನಡ್ಕೊಂಬಂದರೆ ಸಾಕ್ಷಾತ್ ವಿಷ್ಣು ಅಂತಲೇ ಅನಿಸುತ್ತೆ. ಜೊತೆಗೆ ಅವರು ಸಮಾಜದಲ್ಲಿ ಕೂಡ ವ್ಯಕ್ತಿಯಾಗಿ ಬಹಳ ಏನಂತೀವಿ ಸರಳ ಜೀವಿ, ಒಳ್ಳೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ರು ಜನಕ್ಕೆ. ಅವಾಗ ಜನಕ್ಕೆ ಏನನ್ಸುತ್ತೆ, ನೋಡಪ್ಪ ವ್ಯಕ್ತಿತ್ವ ಎರಡು ಚೆನ್ನಾಗಿದೆ, ಆಯಿತಾ, ಅವನಲ್ಲಿ ಭಗವಂತ ಅಂತ. ಇವಾಗ ನಾನು ಕೆಲವು ಸತಿ ಶ್ರೀನಿವಾಸ ತಿರುಪತಿಗೆ ಹೋಗ್ತೀನಿ, ಇಲ್ಲ ಅಂತಲ್ಲ, ಬಟ್ ಆ ರೋಲ್ಗೆ ಆ ಇದಕ್ಕೆ ಅಂತ ಅನ್ಸಿದ್ರೆ ಆ ಪರ್ಕಾಯ ಪ್ರವೇಶ ಸ್ವಾಮಿ ವಿಷ್ಣು ಅಲ್ಲಿ ಕಾಣಿಸ್ತಾರೆ. ಇವಾಗ ನಾವು ಏನು ಪಂಜರುಳಿ ಆಗಿರ್ಬೋದು, ಗುಳಿಗ ಆಗಿರ್ಬೋದು, ಇದೆಲ್ಲ ಏನು ಮಾಡ್ತಾ ಇದೆ ಅಂದರೆ ಸೊಸೈಟಿಯಲ್ಲಿ ಒಂದು ದೈವ ಏನಂತೀವಿ ಎಚ್ಚರ ಅಂತ. ಯಾಕಂದರೆ ಜನ ಇವಾಗ ಏನಂದರೆ ಮಾಡಿದ್ರೆ ಮಾಡೋಣ ಪೂಜೆ ಪುನಸ್ಕಾರ, ಇವಾಗೆಲ್ಲ ಒಂದು ಡಿಜಿಟಲ್ ಟೆಕ್ನಾಲಜಿ, ನಾವು ಫಾಸ್ಟ್ ಫಾರ್ವರ್ಡು, ಫಾರಿನರ್ಸ್ ಹೇಗಿದ್ದಾರೆ ನಾವು ಇವೆಲ್ಲ ನಂಬ್ಕೊಂಡಿರ್ಬೇಕಾ ಅಂತ. ಬಟ್ ನಮ್ಮ ರೂಟ್ ಅಂತ ತೋರಿಸುತ್ತೆ ಇದನ್ನು.